ದೇಶದ ಪ್ರತಿ ಹಳ್ಳಿಗೂ ನಿರಂತರ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ಪ್ರಾರಂಭಗೊಂಡಿರುವ ಜಲಜೀವನ್ ಮಿಷನ್ ಹಳ್ಳ ಹಿಡಿದಿದೆ. ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ 2 ವರ್ಷಗಳಾದರೂ ಜೆಜೆಎಂ ಕಾಮಗಾರಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣದೆ ಹಳ್ಳ ಹಿಡಿದಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ವಾರ್ಡ್ಗಳಲ್ಲಿ ಪೈಪ್ ಹಾಕಿದ್ದಾರೆ. ಇನ್ನು ಕೆಲವು ವಾರ್ಡ್ಗಳಲ್ಲಿ ಪೈಪ್ ಹಾಕದೆ ಪೈಪ್ ಹಾಕಲು ತೆಗೆದಿರುವ ಗುಂಡಿಗಳನ್ನು ಹಾಗೆ ಬಿಟ್ಟಿದ್ದಾರೆ. ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇರುವುದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ನು ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ಜೆಜೆಎಂ ಕಾಮಗಾರಿ ಪ್ರಾರಂಭಗೊಂಡಿತು. ಈ ಯೋಜನೆ ಅಡಿ ಬೋರ್ವೆಲ್, ನೀರಿನ ಟ್ಯಾಂಕ್ ರಚನೆ, ಟಿಸಿ ಅಳವಡಿಕೆ, ಪೈಪ್ಲೈನ್ ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕಾಗಿತ್ತು. ಆದರೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಸುಮಾರು 5-6 ಟ್ಯಾಂಕ್ಗಳನ್ನು ರಚಿಸಬೇಕಾಗಿದ್ದರೂ ಸಹ ಇನ್ನೂ ಯಾವ ಕಾಮಗಾರಿಯೂ ಪ್ರಾರಂಭವಾಗಿಲ್ಲ. ಇನ್ನು ಈ ಕಾಮಗಾರಿಗೆ ಪೈಪ್ಲೈನ್ ಮಾಡಲು ಗುಂಡಿ ತೋಡಿ 4 ತಿಂಗಳು ಕಳೆದರೂ ಸಹ ಪೈಪ್ ಹಾಕದೆ ಗುಂಡಿ ಹಾಗೆ ಬಿಟ್ಟಿದ್ದಾರೆ. ಹೀಗೆ ಗುಂಡಿಗಳನ್ನು ಬಿಟ್ಟಿರುವುದರಿಂದ ವಾರ್ಡ್ಗಳಲ್ಲಿ ವಾಹನ ಸಂಚಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಾಗೂ ಇದರಿಂದ ವೃದ್ಧರು ಓಡಾಡಲು ಸಹ ಆಗದೆ ಬಿದ್ದು ಕೈಕಾಲು ಪೆಟ್ಟು ತಿಂದಿರುವುದು ಸಹ ನಡೆದಿದೆ. ಇನ್ನು ಮನೆ ಬಾಗಿಲಿಗೆ ಈ ಪೈಪ್ ಗುಂಡಿ ತೆಗೆದು ಹೋದವರು 4 ತಿಂಗಳು ಕಳೆದರೂ ಸಹ ಇದರಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ನಲ್ಲಿ ಹಾಕ್ತೀವಿ ಅಂತ ಹೋಗಿ ನಮ್ಮ ಮನೆ ಮುಂದೆ ಎಲ್ಲ ಗುದ್ರಾಗ್ಬಿಟ್ಟೈತೆ. ಹುಡುಗರೆಲ್ಲ ಬೀಳ್ತಾರೆ. ಯಾರು ದೊಡ್ಡವರು ವಯಸ್ಸಾಗಿರೋರು ಬಿದ್ದರೆ ಏನು ಗತಿ? ಇಲ್ಲಿ ಒಂದು ಆಂಬುಲೆನ್ಸ್ ಬರಲ್ಲ, ಏನಿಲ್ಲ, ರೋಡು ಸರಿ ಇಲ್ಲ. ಇಲ್ಲಿ 6 ತಿಂಗಳ ಮೇಲೆ ಆಗೈತೆ ಎಲ್ಲ ಅಗದ್ಬಿಟ್ಟು. ಬೇಗ ಸ್ವಲ್ಪ ರೆಡಿ ಮಾಡೋಕೆ ಹೇಳ್ರಿ ಸರ್. ನಲ್ಲಿಗೆ ಅಂತ ಅಗದ್ಬಿಟ್ಟು 6 ತಿಂಗಳಾಗೈತೆ. ಯಾವ್ದು ಮನೆ ನಲ್ಲಿ ಹಾಕ್ತೀವಿ ಅಂತ ಒಳಗಡೆ ಎಲ್ಲ ಹಾಕವ್ರೆ, ಈಚೆ ಎಲ್ಲ ಅಗದ್ ಬಿಟ್ಬಿಟ್ಟವ್ರೆ. ನೀರು ಮಳೆ ಬಂದರೆ ಎಲ್ಲ ನಿಂತ್ಕೊಂತೈತೆ ನೀರೆಲ್ಲ ಮನೆ ಮುಂದೆ. ಗಿಡಗಳೆಲ್ಲ ಬೆಳೀತೈತೆ, ಅವು ಆಗ್ತಾ ಇರೋಲ್ಲ ಅಲ್ಲಿ ಎಲ್ಲ. ಸ್ವಲ್ಪ ಹೇಳಿ ಬೇಗ ಹಾಕಿಸ್ಬಿಟ್ಟು. ಅಧಿಕಾರಿಗಳು ಯಾರು ಬಂದಿಲ್ವಾ? ಯಾರು ಬರಲಿಲ್ಲ, ಒಬ್ರು ಬರಲಿಲ್ಲ. ಒಬ್ರು ಏನು ಹಿಂಗೆ ಮಾಡಿ ಹೋಗ್ಬಿಟ್ಟಿರ್ತಾರೆ, ಒಬ್ರು ಬರಲ್ಲ ಏನು ಹೇಳಕ್ಕೆ. ಅದೇ ಸುಮ್ಮನೆ ನಾವೇ ಇರಬೇಕು. ಎಲ್ಲ ಸೇರಿ ಇದು ಮಾಡ್ಯಾನ ಅಂದರೆ ಒಬ್ಬರು ಮೆಂಬರ್ಗಳು ಬರಲ್ಲ, ಒಬ್ಬರು ಯಾರೂ ಬರಲ್ಲ. ನಿಮ್ಮ ಹೆಸ್ರಕ್ಕ? ಫರೀದಾ ಬೇಗಂ. ಅಕ್ಕ? ಫರೀದಾ ಬೇಗಂ. ಅದು ನೋಡಿ ಹಿಂಗೆ ಓಡಾಡ್ತೀವಿ, ಹಂಗೆ ಬಿದ್ದರೆ ಮನೆ ಮುಂದೆನೇ ಅದು ಗುದ್ರ. ನುಸ್ರತ್ ಹುಸೇನ್ ಅಂತ ಹೇಳಿ 5ನೇ ಬ್ಲಾಕಲ್ಲಿ ಹೊಳವನಹಳ್ಳಿ ವ್ಯಾಪ್ತಿಯಲ್ಲಿ ಇದು ಜೆಜೆಎಂ ಕಾಮಗಾರಿಕೆ ಇದರಲ್ಲಿ ಬರೀ ರೋಡ್ ಅಗ್ದಿದ್ದಾರೆ ಹೊರತು ಪೈಪ್ಲೈನ್ ಹಾಕಿ ಅದು ಮುಚ್ಚಿ ಅದಕ್ಕೆ ಸಿಮೆಂಟ್ಕರಣ ಮಾಡಿಲ್ಲದ ಕಾರಣದಿಂದ ವಯಸ್ಸಾದವರು ಬಿದ್ದರೆ ಯಾರು ಅದಕ್ಕೆ ಹೊಣೆ ಅನ್ನೋದು ಯಾರು ಅಧಿಕಾರಿಗಳು ಹೇಳಿದ್ರು ಮಂಡಲ ಪಂಚಾಯತಿಯವ್ರಿಗೂ ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ. ಆದರೆ ದಯವಿಟ್ಟು ಇದು ಗಮನಕ್ಕೆ ತಂದು ಈ ಕಾಮಗಾರಿಯನ್ನು ಮುಗಿಸಿ ನಮ್ಮನ್ನು ರೋಡ್ ಕ್ಲಿಯರ್ ಮಾಡಿಕೊಡಿ ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಮಹಾಸ್ವಾಮಿ ನೋಡಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ಇದನ್ನು ಅಗದು ಸುಮಾರು ಒಂದು 3 ತಿಂಗಳಾಯಿತು, ಪೈಪ್ಲೈನು ಸಹ ಮಾಡಿಲ್ಲ. ವಯಸ್ಸಾದವರು ರಾತ್ರಿ ಹೊತ್ತು ಬರೋಕ್ಕೆ ಹೆದರ್ತಾವ್ರೆ. ಆಕಸ್ಮಿಕವಾಗಿ ಏನಾದರೂ ತೊಂದರೆ ಆದರೆ ಒಂದು ಆಂಬುಲೆನ್ಸ್ ಸಹ ಬರೋಕ್ಕೆ ವಿಧಿ ಇಲ್ಲದಂಗೆ ಆಗಿದೆಯಾ ರೋಡು. ಅದಕ್ಕೆ ದಯವಿಟ್ಟು ಗಮನಿಸಿ ಇದರ ಪರಿಹಾರವನ್ನು ಬಗೆಹರಿಸಿಕೊಡಿ. ಮುತ್ತುರಾಜ್ ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.